ಒಂದು 1000 ವರ್ಷಗಳ ರಹಸ್ಯ, ಯಾರಿಗೂ ಸಿಗದ ಒಂದು ದೈವಿಕ ಶಕ್ತಿ. ಅದನ್ನು ಹುಡುಕೋಕೆ ಹೊರಟ ಒಬ್ಬ ವ್ಯಕ್ತಿ, ಆದ್ರೆ ಅವನು ಕಂಡು ಹಿಡಿದ ಸತ್ಯ ಅವನ ಜೀವನವನ್ನಲ್ಲ, ಇಡೀ ಲೋಕವನ್ನೇ ಬದಲಿಸಬಹುದು. ಪುರಾಣಗಳಲ್ಲಿ ಮಾತ್ರ ಕೇಳಿದ್ದ ನಾಗಬಂಧಂ ನಿಜವಾಗಿದ್ರೆ ಅದನ್ನು ಮುಟ್ಟದವನ ಬದುಕು ಬದಲಾಗುತ್ತಾ ಅಥವಾ ಮುಗ್ದೇ ಹೋಗುತ್ತಾ? ಈ ಸಿನಿಮಾ ನೋಡಿದ್ಮೇಲಂತೂ ಒಂದು ಕ್ವಶನ್ ಮಾತ್ರ ಉಳಿಯುತ್ತೆ. ಆ ಕ್ವಶನ್ ಏನಪ್ಪಾ ಅಂತಂದ್ರೆ, ಇದು ನಿಜನಾ? ಇದು ನಿಜವಾಗಿದ್ರೆ ಏನ್ ಕತೆ? ಹಿಡನ್ ಟ್ರೆಜರ್, ಏನ್ಷಿಯಂಟ್ ಸೀಕ್ರೆಟ್ಸ್, ಮತ್ತೆ ಡೇಂಜರಸ್ ಮಿಷನ್, ಮತ್ತು ಕೊನೆಯಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡದ ರಿವಿಲೇಷನ್. ಸೊ ಹಲೋ ಗೈಸ್, ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ನಾಗಬಂಧಂ. ಕತೆ ತುಂಬಾನೇ ಯೂನಿಕ್ ಮತ್ತೆ ಡಿಫ್ರೆಂಟ್ ಇದೆ. ಸೊ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಕತೆ ಶುರು ಮಾಡೋಣ. ಮೂವಿ ಸ್ಟೋರಿ ಶುರು ಆಗ್ತಿದ್ದಂತೆನೆ ನಮ್ಮ ಮೂವಿಯ ವಿಲನ್ ಟ್ರೆಜರ್ ಹಂಟ್ ಮಾಡ್ತಾ ಒಂದು ಗುಹೆ ಒಳಗೆ ಹೋಗ್ತಾನೆ. ಆ ಗುಹೆಯಲ್ಲಿ ಅವನಿಗೆ ಒಂದು ಮರ ಕಾಣಿಸುತ್ತೆ. ಆ ಮರ ಅವನ ಜೊತೆ ಮಾತನಾಡಿ ಅವನನ್ನು ಹಿಪ್ನೋಟೈಸ್ ಮಾಡಿ ಒಂದು ಲೋಕಕ್ಕೆ ಕರೆದೊಯ್ಯುತ್ತೆ. ನಮ್ಮಿಬ್ಬರದ್ದು ಜನ್ಮ ಜನ್ಮಾಂತರದ ಬಂಧ. ನೀನು ನನಗೋಸ್ಕರ ಬ್ರಹ್ಮ ಕಮಲವನ್ನು ಹುಡುಕಬೇಕು, ಆಗಲೇ ನನಗೆ ಈ ಶಾಪದಿಂದ ವಿಮುಕ್ತಿ ಸಿಗೋದು. ನಾನು ನಾರ್ಮಲ್ ಮನುಷ್ಯನಾಗಿ ಬದಲಾಗಿ ನಾವಿಬ್ಬರು ಸೇರಿ ನಾಗಬಂಧನವನ್ನು ಬಿಡಿಸಬೇಕು ಅಂತ ಹೇಳುತ್ತೆ. ಅವಾಗ ಮೂವಿಯ ವಿಲನ್ ಅಬ್ದಲ್ ಹೇಳ್ತಾನೆ, ಸರಿ ಬೈರಾಗಿ, ನೀನು ಹೇಳಿದಂತೆಯೇ ಬ್ರಹ್ಮ ಕಮಲವನ್ನು ಹುಡುಕಿ ತರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಅವನ್ ಜೊತೆ ಬಂದಿದ್ದ ಇನ್ನೊಬ್ಬ ವ್ಯಕ್ತಿ, ಅವನ ಹೆಸರು ಟೆಸ್ಲಾ. ಆ ಟೆಸ್ಲಾಗೆ ನಾಗಬಂಧಂ ಅನ್ನೋ ಪುಸ್ತಕ ಸಿಗುತ್ತೆ. ಅವನ ಹತ್ತಿರ ಆ ಬುಕ್ ನೋಡಿ ಅಬ್ದಲ್ಲು ಅವನ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಅವನನ್ನು ಕೊಂದ್ ಹಾಕಿ ಆ ಬುಕ್ ಅನ್ನು ಎತ್ಕೊಂಡು ಹೋಗ್ಬಿಡ್ತಾನೆ. ಇದು ಒಂದ್ ಕಡೆ. ಇನ್ನೊಂದು ಕಡೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಹೆಡ್ ಆಗಿ ಪ್ರಭಾಕರ್ ಇರ್ತಾನೆ. ಅವನು ಅನೇಕ ಪುರಾತನ ವಸ್ತುಗಳ ಮೇಲೆ ರಿಸರ್ಚ್ ಮಾಡ್ತಾನೆ ಇರ್ತಾನೆ. ಇವಾಗ ಸೀನ್ ಶಿಫ್ಟ್ ಆಗುತ್ತೆ. ಸೀನ್ ಕಟ್ ಮಾಡಿದ್ರೆ ನಮಗೆ ತೋರಿಸಲಾಗುತ್ತೆ ಪದ್ಮನಾಭ ಸ್ವಾಮಿ ಟೆಂಪಲ್ ನಲ್ಲಿ ತುಂಬಾ ಜನ ಪೂಜಾರಿಗಳು ಅವರ ಜೊತೆ ಸೇರಿ ಪೂಜೆಗಳು ನಡೀತಾ ಇರುತ್ತೆ. ಹಾಗೆ ಕೆಲ ದಿನಗಳ ನಂತರ ಅಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಬ್ರಹ್ಮ ಕಮಲಕ್ಕೆ ಉತ್ಸವ ಮಾಡ್ತಾರೆ. ಈ ಒಂದು ಉತ್ಸವದಲ್ಲಿ ಆಲಯದ ಪ್ರಧಾನ ಪೂಜಾರಿಯ ಇನ್ವಾಲ್ವ್ಮೆಂಟ್ ಜಾಸ್ತಿನೇ ಇರುತ್ತೆ. ಅವರ ಹತ್ತಿರ ಪಾರ್ವತಿ ಅನ್ನೋ ಒಂದು ಹುಡುಗಿ ಎಷ್ಟೋ ವರ್ಷಗಳಿಂದ ವೇದಗಳನ್ನು ಕಲಿಯುತ್ತಾ ಇರ್ತಾಳೆ. ಆದ್ರೆ ಇವಾಗ ಹೊಸದಾಗಿ ಇನ್ನೊಂದು ಹುಡುಗಿ ಬರ್ತಾಳೆ. ಬಂದು ಅಲ್ಲಿ ಅದೇ ವಿದ್ಯೆಗಳನ್ನ ಕಲಿಯೋಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಈ ಹೊಸ ಹುಡುಗಿ ನೋಡಿದ್ರೆ ತುಂಬಾನೇ ಡೌಟ್ ಬರುತ್ತೆ. ಅವಳು ತುಂಬಾನೇ ಸಸ್ಪಿಷಿಯಸ್ ಮತ್ತೆ ಮಿಸ್ಟೀರಿಯಸ್ ಆಗಿ ಕಾಣಿಸ್ತಾ ಇರ್ತಾಳೆ. ಇವಾಗ ಆ ದಿನದ ರಾತ್ರಿ ಉತ್ಸವವನ್ನು ಮುಗಿಸಿದ ಮೇಲೆ ಪದ್ಮನಾಭ ಸ್ವಾಮಿ ಟೆಂಪಲ್ ನಲ್ಲಿ ರಾತ್ರಿ ಬ್ರಹ್ಮ ಕಮಲವನ್ನು ಯಾರೋ ಕಳ್ಳತನ ಮಾಡಿದ್ದಾರೆ. ಕದ್ಬಿಟ್ಟು ಹೊರಗಡೆ ಇದ್ದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೆಡ್ ಆದ ಪ್ರಭಾಕರ್ಗೆ ಕೊಡ್ತಾರೆ. ಅದನ್ನ ಅವನು ಅಲ್ಲಿಂದ ಎತ್ಕೊಂಡು ಎಸ್ಕೇಪ್ ಆಗ್ಬೇಕಾದ್ರೆ ಅವನಿಗೆ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದ್ರೂ ಸರಿ, ಬ್ರಹ್ಮ ಕಮಲವನ್ನು ಅಲ್ಲಿಂದ ಬೇರೆಯವರು ಎತ್ಕೊಂಡು ಹೋಗ್ತಾರೆ. ಸೊ ನಿಮಗೆ ಇನ್ನೊಂದು ವಿಷಯ ಗೊತ್ತಿರಬೇಕು, ಬ್ರಹ್ಮ ಕಮಲ ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಅದನ್ನ ಹಾವುಗಳು ಎಲ್ಲಿದ್ರು ಹೋಗಿ ಅದಕ್ಕೆ ಕಾವಲು ಕಾಯ್ತಿರ್ತವೆ. ಈಗ ಸೀನ್ ಕಟ್ ಮಾಡಿದ್ರೆ ನಮಗೆ ಮೂವಿಯ ಹೀರೋ ವಿರಾಟ್ ನ ತೋರಿಸ್ತಾರೆ. ಮೂವಿಯಲ್ಲಿ ಇವರ ಹೆಸರು ರುದ್ರ ಒಂದು ಕಾಡಿನ ಮಧ್ಯದಲ್ಲಿರೋ ಊರಲ್ಲಿ ಕಾಣಿಸ್ಕೊಳ್ತಾನೆ. ಅಲ್ಲಿ ಅವನು ತನ್ನ ಫ್ಯಾಮಿಲಿ ಜೊತೆ ತುಂಬಾ ಹ್ಯಾಪಿಯಾಗಿ ಇರ್ತಾನೆ. ರುದ್ರಂಗೆ ಒಬ್ಳು ತಂಗಿ ಇರ್ತಾಳೆ. ಆ ತಂಗಿಗೆ ತನ್ನ ದೊಡ್ಡಮ್ಮನ ಮಗನಿಗೆ ಮದ್ವೆ ಮಾಡ್ಬೇಕು ಅಂತ ದೊಡ್ಡಮ್ಮ ಅಂದ್ಕೊತಾ ಇರ್ತಾಳೆ. ಆದ್ರೆ ರುದ್ರನ್ ತಂಗಿಗೆ ಅವನ ಮದ್ವೆ ಆಗೋಕೆ ಇಷ್ಟ ಇರೋದಿಲ್ಲ. ಅದಕ್ಕೆ ನಾನು ಬೇರೆ ಹುಡುಗನ್ನ ಲವ್ ಮಾಡ್ತಾ ಇದೀನಿ ಅಂತ ವಿರಾಟ್ ಅಂದ್ರೆ ರುದ್ರಂಗೆ ಹೇಳ್ತಾಳೆ. ರುದ್ರನ ಅತ್ತೆಗೆ ಒಬ್ಬ ತಮ್ಮ ಇರ್ತಾನೆ. ಅವನು ತುಂಬಾನೇ ಕೆಟ್ಟದಾಗಿ ಮತ್ತೆ ಕನ್ನಿಂಗ್ ಆಗಿ ಆಲೋಚನೆ ಮಾಡ್ತಾ ಇರ್ತಾನೆ. ರುದ್ರ ಇದ್ರೆ ಅವ್ರ ಮದ್ವೆ ನಡೆಯೋದಿಲ್ಲ. ಹಾಗಾಗಿ ಹೇಗಾದ್ರೂ ಮಾಡಿ ರುದ್ರನ್ನ ಈ ಒಂದು ದಾರಿಯಿಂದ ಅಡ್ಡ ಸರಿಸ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟು ರುದ್ರಂಗೆ ಅವನು ಭೈರವ ಕೋನಕ್ಕೆ ಕಳಿಸ್ಬಿಡ್ತಾನೆ. ಆಕ್ಚುಲಿ ಭೈರವ ಕೋನಕ್ಕೆ ಹೋದವರಲ್ಲಿ ಯಾರೋ ಪ್ರಾಣದೊಂದಿಗೆ ವಾಪಸ್ಸು ಇಲ್ಲಿ ತನಕ ಬಂದಿಲ್ಲ. ಅದೇ ತರ ರುದ್ರಂಗು ಅಲ್ಲಿ ಕಳ್ಸಿದ್ರೆ ಅವನ ಒಂದು ಪ್ರಾಣ ಕೂಡ ಹೋಗುತ್ತೆ ಅಂತ ಅವನ ಪ್ಲಾನ್. ರುದ್ರಂಗೆ ಆಕ್ಚುಲಿ ಗೊತ್ತು ಭೈರವ ಕೋನಕ್ಕೆ ಹೋದ್ರೆ ವಾಪಸ್ ಬರೋದು ತುಂಬಾನೇ ಕಷ್ಟ ಅಂತ. ಆದ್ರೂ ಕೂಡ ಅವನು ಹೋಗ್ತಾನೆ. ಯಾಕೆ ಹೋದ ಅಂತಂದ್ರೆ ಭೈರವ ಕೋನಕ್ಕೆ ಹೋದ್ರೆ ತುಂಬಾ ಹೆಚ್ಚು ಅಮೌಂಟ್ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ಆ ಒಂದು ದುಡ್ಡಿಂದ ತನ್ನ ತಂಗಿಯ ಮದುವೆ ಆಗುತ್ತೆ, ನನ್ನ ತಂಗಿ ಖುಷಿಯಾಗಿರ್ತಾಳೆ ಅನ್ನೋ ಒಂದು ಕಾರಣಕ್ಕೆ ಅವನು ಅಲ್ಲಿಗೆ ಹೋದ. ಮತ್ತೆ ಅವನು ತುಂಬಾನೇ ಸಾಲಗಳು ಕೂಡ ಮಾಡ್ಕೊಂಡಿದ್ದ. ಆ ಸಾಲಗಳು ಕೂಡ ತೀರುತ್ತೆ ಅನ್ನೋ ನಂಬಿಕೆಯಿಂದ ಭೈರವ ಕೋನಕ್ಕೆ ಹೋದ. ಭೈರವ ಕೋನಕ್ಕೆ ಎಂಟರ್ ಆದ ನಂತರ ಅಲ್ಲಿ ಕಾಡು ಮನುಷ್ಯರ ಜೊತೆ ಫೈಟ್ ಮಾಡಿ ಬ್ರಹ್ಮ ಕಮಲ ಎಲ್ಲಿದೆ ಅಂತ ಆ ಜಾಗಕ್ಕೆ ಹೋಗ್ತಾರೆ. ಆದ್ರೆ ಬ್ರಹ್ಮ ಕಮಲವನ್ನು ರುದ್ರ ತುಂಬಾ ರಿಸ್ಕ್ ತಗೋತಾನೆ. ಆದ್ರೆ ಅವನು ಮತ್ತೆ ಅವನ ಕೈಲಿರೋ ಬ್ರಹ್ಮ ಕಮಲ ಎರಡೂ ಕೂಡ ಕಣಿವೆಗೆ ಬಿದ್ದು ಹೋಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ರುದ್ರ ಒಂದು ಬೀಚ್ ಹತ್ರ ಬರ್ತಾನೆ. ಅವರ ಊರಿನ ಕೊನೆಯಲ್ಲಿರೋ ಬೀಚ್ ಹತ್ರ ತೇಲಿ ಬರ್ತಾನೆ. ಅದೇ ಟೈಮ್ ಅಲ್ಲಿ ಪಾರ್ವತಿ ಬರ್ತಾಳೆ. ಅವನು ಹೇಳ್ತಾಳೆ ಯಾರಾದ್ರೂ ಅವನಿಗೆ ಕಾಪಾಡಿ ಅಂತ. ರುದ್ರ ಪಾರ್ವತಿಯನ್ನು ಅವಾಗ ಫಸ್ಟ್ ಟೈಮ್ ನೋಡ್ತಾನೆ.
ನೋಡ್ತಾನೆ. ನೋಡಿದ ತಕ್ಷಣ ಅವನಿಗೆ ತುಂಬಾನೇ ಇಷ್ಟ ಆಗ್ತಾಳೆ ಅವಳು. ಆದ್ರೆ ಈ ವಿಷಯವನ್ನು ಹೇಳದಂಗೆ ಮುಚ್ಚಿಡ್ತಾನೆ. ರುದ್ರನ್ ಪ್ರಾಣ ಉಳಿಸಿರ್ತಾಳಲ್ವಾ ಪಾರ್ವತಿ, ಅದಕ್ಕೆ ರುದ್ರನ್ ಫ್ಯಾಮಿಲಿ ಮೆಂಬರ್ಸ್ ಪಾರ್ವತಿನ ರುದ್ರನ್ ತಂಗಿಯ ಮದ್ವೆಗೆ ಕರೀತಾರೆ. ಅದಕ್ಕೆ ಪಾರ್ವತಿ ರುದ್ರನ್ ಅವ್ರ ಮನೆಗೆ ಹೋಗ್ತಾಳೆ. ಆದ್ರೆ ಅಷ್ಟ್ರಲ್ಲಿ ಅಲ್ಲಿ ಮದುವೆ ನಡೀತಾನೆ ಇರುತ್ತೆ. ಮದುವೆ ನಡೀತಾ ಇರ್ಬೇಕಾದ್ರೆ ವಿಲನ್ ಬರ್ತಾನೆ. ವಿಲನ್ ಬಂದ್ಬಿಟ್ಟು ಅಲ್ಲಿರೋದೆಲ್ಲ ನಾಶ ಮಾಡಿ ಅವರ ಊರ್ನಲ್ಲಿರೋ ಎಲ್ಲರನ್ನು ಕೊಂದ್ ಹಾಕಿ ರುದ್ರ ಹತ್ರ ಬಂದು ಬ್ರಹ್ಮಕಮಲ ಎಲ್ಲಿದೆ ಅಂತ ಕೇಳ್ತಾನೆ. ಆದ್ರೆ ರುದ್ರಂಗೆ ಬ್ರಹ್ಮಕಮಲ ಎಲ್ಲಿದೆ ಅನ್ನೋ ವಿಷಯ ಗೊತ್ತೇ ಇರಲ್ಲ. ಎಷ್ಟು ಹೇಳಿದ್ರು ಕೂಡ ವಿಲನ್ ನಂಬಲ್ಲ. ಅವನು ಅವರಮ್ಮ ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಕೊಂದ್ ಹಾಕ್ಬಿಡ್ತಾನೆ. ಊರ್ನಲ್ಲಿ ಇರೋರಿಗೆಲ್ಲ ಸಾಯಿಸ್ಬಿಟ್ಟು ಲಾಸ್ಟಿಗೆ ರುದ್ರನ್ ತಂಗಿಗೆ ಕೂಡ ಸಾಯಿಸ್ತಾನೆ. ಆದ್ರೆ ಇದೇ ಟೈಮ್ ನಲ್ಲಿ ಬ್ರಹ್ಮಕಮಲ ಎಲ್ಲಿಂದಲೋ ಬಂದು ಕೆಳಗೆ ಬೀಳುತ್ತೆ. ತನ್ನ ತಂಗಿಯನ್ನು ಕೊಂದ ಕೋಪದಲ್ಲಿ ರುದ್ರ ವಿಲನ್ಗೆ ಕೊಲ್ತಿದ್ದಾಗ ಅಲ್ಲಿ ತುಂಬಾನೇ ಶಾಕಿಂಗ್ ಆಗಿ ಪಾರ್ವತಿ ಬಂದ್ಬಿಟ್ಟು ರುದ್ರನ ಹಿಂದೆಯಿಂದ ಚುಚ್ಚುತ್ತಾಳೆ ಕತ್ತಿಯಿಂದ. ಇದರಿಂದ ಎಲ್ರಿಗೂ ಒಮ್ಮೆಲೆ ಶಾಕ್ ಆಗ್ತಾರೆ. ಇಮಿಡಿಯೇಟ್ ಆಗಿ ಪಾರ್ವತಿ, ವಿಲನ್ನು ಮತ್ತೆ ಜಿಯೋಲಾಜಿಕಲ್ ಸರ್ವೆ ಹೆಡ್ ಆದ ಪ್ರಭಾಕರ್ ಮೂವರು ಸೇರಿ ಹೆಲಿಕಾಪ್ಟರ್ ನಲ್ಲಿ ಅಲ್ಲಿಂದ ಬ್ರಹ್ಮಕಮಲವನ್ನು ತಗೊಂಡು ಓಡೋಗ್ಬಿಡ್ತಾರೆ. ಇವಾಗ ರುದ್ರ ಯೋಚನೆ ಮಾಡ್ತಾ ಇರ್ತಾನೆ, ಈ ಬ್ರಹ್ಮಕಮಲದಿಂದಲೇ ನನ್ನ ಫ್ಯಾಮಿಲಿ ಎಲ್ರು ಸತ್ರು, ಸೊ ನಾನು ಇದ್ರ ಬಗ್ಗೆ ಹೇಗಾದ್ರೂ ಮಾಡಿ ನಿಜವನ್ನು ತಿಳ್ಕೊತೀನಿ ಅಂತ ಹೇಳ್ಬಿಟ್ಟು ಪಾರ್ವತಿಯನ್ನು ಹುಡುಕೊಂಡು ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಗೆ ಹೋಗ್ತಾನೆ. ಅಲ್ಲಿ ರುದ್ರ ಅಂದ್ಕೊಂಡಂತೆಯೇ ಪಾರ್ವತಿ ಕಾಣಿಸ್ತಾಳೆ. ಪಾರ್ವತಿಯನ್ನು ಫಾಲೋ ಮಾಡ್ತಾ ಹೋಗ್ತಿರೋ ರುದ್ರಂಗೆ ಪಾರ್ವತಿ ನೇರವಾಗಿ ಅವರ ಪೂಜಾರಿ ಹತ್ರ ಹೋಗಿ ಹೇಳ್ತಾಳೆ, ಪದ್ಮನಾಭ ಸ್ವಾಮಿ ಟೆಂಪಲ್ ನಲ್ಲಿ ಇದ್ದ ಬ್ರಹ್ಮಕಮಲವನ್ನು ಕದ್ದಿದ್ದು ನಾನೇ ಅಂತ ಒಪ್ಕೊಂಡು ನೋವಿನಿಂದ ಅಳ್ತಾಳೆ. ಅದಕ್ಕೆ ರಿಪ್ಲೈ ಮಾಡ್ತಾ ಅವರ ಗುರುಗಳು ಹೇಳ್ತಾರೆ, ಯಾಕೆ ಈ ತರ ಮಾಡ್ದಿ, ಯಾಕೆ ಅದನ್ನ ಕದ್ದಿ ಅಂತ ಕೇಳ್ತಾರೆ. ಅದನ್ನ ಕೇಳಿದಾಗ ಪಾರ್ವತಿ ವಿಲನ್ ಬಗ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಕ್ಚುಲಿ ವಿಲನ್ ಪಾರ್ವತಿ ಅವ್ರ ಅಕ್ಕನ ಮಗಳನ್ನ ಕಿಡ್ನಾಪ್ ಮಾಡಿರ್ತಾನೆ. ಕಿಡ್ನಾಪ್ ಮಾಡ್ಬಿಟ್ಟು ಕೊಂದ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿರ್ತಾನೆ. ಅದಕ್ಕೋಸ್ಕರ ನಾನು ಮತ್ತೆ ನಮ್ಮಪ್ಪ ಈ ತರ ಕೆಲಸ ಮಾಡಿದ್ದು ತಪ್ಪೇನಲ್ಲ ಅಂತ ಹೇಳ್ತಾಳೆ. ಸೊ ವಿಲನ್ ಇವರಿಗೆ ಕದಿಯೋಕೆ ಹೇಳಿದ್ದು ಹೆದರ್ಸ್ಬಿಟ್ಟು. ಮೀನಿಂಗ್ ಏನಪ್ಪಾ ಅಂತಂದ್ರೆ, ಸ್ವಲ್ಪ ವರ್ಷದ ಹಿಂದ್ಗಡೆ ಈ ವಿಲನ್ ಇರ್ತಾನಲ್ಲ ಅಬ್ದಲ್, ಆಮೇಲೆ ಪ್ರಭಾಕರ್ ಮತ್ತೆ ಟೆಸ್ಲಾ, ಈ ಮೂವರು ಸೇರಿ ಸರ್ವೆ ಮಾಡ್ತಾ ಇದ್ರು. ಅವರು ನಾಗಬಂಧದ ಬಗ್ಗೆ ರಿಸರ್ಚ್ ಮಾಡ್ತಾ ಇರೋ ಟೈಮ್ ನಲ್ಲಿ ಅವರ ಅಕ್ಕ ಮತ್ತೆ ಟೆಸ್ಲಾ ಲವ್ ನಲ್ಲಿ ಬೀಳ್ತಾರೆ. ಅದಾದ್ಮೇಲೆ ಅವರಿಬ್ಬರದು ಮದುವೆ ಆಗುತ್ತೆ. ಮದುವೆ ಆಗಿ ಸ್ವಲ್ಪ ಕಾಲದ ನಂತರ ವಿಲನ್ ಬರ್ತಾನೆ. ವಿಲನ್ ಬಂದ್ಬಿಟ್ಟು ಅವರಿಬ್ರನ್ನು ಕೊಂದ್ ಹಾಕ್ತಾನೆ. ಅವರಿಗೆ ಹುಟ್ಟಿದ ಮಗುವನ್ನೇ ಈಗ ಇವನು ಕಿಡ್ನಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿರೋದು. ಇದೆಲ್ಲ ಪಾರ್ವತಿ ಹೇಳ್ತಾಳೆ ಅವಳ ಗುರುಗಳಿಗೆ. ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಗುರುಗಳು ಹೇಳ್ತಾರೆ, ಈಗ ಯಾಕೆ ಬಂದಮ್ಮ, ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಪಾರ್ವತಿ ಹೇಳ್ತಾಳೆ, ಅವನಿಗೆ ಈಗ ನಾಗಬಂಧನವನ್ನು ಬಿಡಿಸೋಕೆ ಗರುಡ ಮಂತ್ರಗಳು ಬೇಕು, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಬಂದೆ, ಅವನು ಅವುಗಳನ್ನು ತರೋಕೆ ಹೇಳಿದಾನೆ ಅಂತ ಹೇಳ್ತಾಳೆ. ಆದ್ಮೇಲೆ ಪೂಜಾರಿ ನಮ್ಮ ಹೀರೋಯಿನ್ ಪಾರ್ವತಿ ಕೈಯಲ್ಲಿ ಮಂತ್ರಗಳನ್ನ ಕೊಟ್ಟು ಜಯದೊಂದಿಗೆ ವಾಪಸ್ ಬನ್ನಿ ಅಂತ ಹೇಳಿ ಅವರಿಬ್ಬರನ್ನು ಅಲ್ಲಿಂದ ಕಳಿಸ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಇನ್ನೊಂದು ಕಡೆ ವಿಲನ್ ಬೈರಾಗಿ ಹತ್ರ ಹೋಗ್ತಾನೆ. ಅವನು ಶಾಪಗ್ರಸ್ತನಾಗಿರೋದ್ರಿಂದ ಆ ಬ್ರಹ್ಮಕಮಲವನ್ನು ತಗೊಂಡು ಹೋಗಿ ಅವನನ್ನು ಶಾಪದಿಂದ ವಿಮುಕ್ತಿಗೊಳಿಸ್ತಾನೆ. ಇಮಿಡಿಯೇಟ್ ಆಗಿ ಅವನನ್ನು ಕರ್ಕೊಂಡು ಹೋಗಿ ಬ್ರಹ್ಮಕಮಲದೊಂದಿಗೆ ನಾಗಬಂಧದ ಹತ್ರ ಹೋಗ್ತಾನೆ. ಅವನಿಂದ ಗರುಡ ಮಂತ್ರಗಳನ್ನು ಓದಿಸ್ತಾನೆ. ಆದ್ರೆ ಸಡನ್ ಆಗಿ ಅಲ್ಲಿ ನಮ್ಮ ಮೂವಿಯ ಹೀರೋ ರುದ್ರ ಹೋಗ್ಬಿಟ್ಟು ಅವರ ಜೊತೆ ಫೈಟ್ ಮಾಡ್ತಾನೆ. ಬೈರಾಗಿ ಪ್ಲಾನ್ ಏನಪ್ಪಾ ಅಂತಂದ್ರೆ, ಆ ಬ್ರಹ್ಮಕಮಲದಿಂದ ನಾಗಬಂಧನವನ್ನು ಓಪನ್ ಮಾಡಿಸ್ಬೇಕು. ಬೈರಾಗಿ ಇಷ್ಟು ಜನರನ್ನು ಕೊಲ್ಲಿಸ್ಬಿಟ್ಟು ಆ ಬ್ರಹ್ಮಕಮಲದಿಂದ ನಾಗಬಂಧನವನ್ನು ಯಾಕೆ ಓಪನ್ ಮಾಡಬೇಕು ಅನ್ಕೊಂಡ ಅಂದ್ರೆ, ಆ ನಾಗಬಂಧ ಏನಾದ್ರೂ ಓಪನ್ ಆದ್ರೆ ತಾನು ಅಂದ್ರೆ ಬೈರಾಗಿ ಈ ಲೋಕಗಳನ್ನು ಆಳಬಲ್ಲೆ ಅನ್ನೋ ನಂಬಿಕೆಯಿಂದ, ಅಂದ್ರೆ ಆ ತರ ನಂಬಿಕೆ ಇಟ್ಕೊಂಡಿದ್ದ ಅವನು. ಈಗ ನಮಗೆ ಒಂದು ಫ್ಲಾಶ್ ಬ್ಯಾಕ್ ಗೊತ್ತಾಗುತ್ತೆ. ಅದೇನಂದ್ರೆ, ಕಳೆದ ಜನ್ಮದಲ್ಲಿ ಬೈರಾಗಿ ಸುಲ್ತಾನು ರಾಜರಿಗೆ ಹಿಂದೂ ಆಲಯಗಳ ರಹಸ್ಯಗಳನ್ನು ಹೇಳ್ತಾರೆ, ಎಲ್ಲೆಲ್ಲಿ ನಿಧಿಗಳಿದೆ ಅಂತ ಕೂಡ ಹೇಳ್ತಾರೆ. ಅದಾದ್ಮೇಲೆ ಆಲಯಗಳ ಮೇಲೆ ದಾಳಿ ಮಾಡಿಸ್ತಾನೆ. ಅದೇ ತರ ಹಾಗೆ ಪದ್ಮನಾಭ ಸ್ವಾಮಿ ಟೆಂಪಲ್ ಮೇಲೆ ಕೂಡ ದಾಳಿ ಮಾಡಿಸ್ತಾನೆ. ಅಲ್ಲಿ ಅವರಿಗೆ ಅಪರಾಧದ ನಿಧಿ ಅಂದ್ರೆ ಇಲ್ಲೀಗಲ್ ನಿಧಿ ಸಿಗುತ್ತೆ. ಆದ್ರೆ ಬೈರಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಅಲ್ಲಿ ಬ್ರಹ್ಮಕಮಲ ಸಿಗುತ್ತೆ ಅಂತ. ಆದ್ರೆ ಅವ್ನು ಅನ್ಕೊಂಡಂಗೆ ಅಲ್ಲಿ ಬ್ರಹ್ಮಕಮಲ ಸಿಗೋದಿಲ್ಲ. ಬ್ರಹ್ಮಕಮಲದ ಬಗ್ಗೆ ಅವರಿಬ್ಬರಿಗೂ ತಿಳಿಯದಿರೋದ್ರಿಂದ ಅವರಿಬ್ಬರಿಗೂ ಎಲ್ಲ ಹೇಳ್ತಾನೆ. ಬ್ರಹ್ಮಕಮಲಕ್ಕೆ ಇರೋ ಪವರ್ ಏನಪ್ಪಾ ಅಂತಂದ್ರೆ, ಬ್ರಹ್ಮಕಮಲ ಅನ್ನೋದು 3 ಲೋಕಗಳನ್ನು ಆಳೋಕೆ ಒಂದು ದಾರಿ ಅಂತ ಹೇಳ್ತಾನೆ. ವಿಲನ್ ಅಂದಿನ ಸುಲ್ತಾನರ ರಾಜನಿಗೆ ಹೇಗಾದ್ರೂ ಸರಿ ಆ ಬ್ರಹ್ಮಕಮಲವನ್ನು ತಗೊಂಡು ಬಂದು ನಿನಗೆ ಕೊಡ್ತೀನಿ ಬೈರಾಗಿ ಅಂತ ಮಾತು ಕೊಡ್ತಾನೆ. ಆದ್ರೆ ಆ ಟೈಮ್ ಅಲ್ಲಿ ನಮ್ಮ ಮೂವಿಯ ಹೀರೋ ರುದ್ರ ಆ ಜನ್ಮದಲ್ಲಿ ನಾಗ ಸಾಧುವಿನ ರೂಪದಲ್ಲಿ ಅವರ ಹತ್ರ ಬರ್ತಾನೆ. ಅಲ್ಲಿ ಬ್ರಹ್ಮಕಮಲಕ್ಕಾಗಿ ಫೈಟ್ ಮಾಡಿ ಬ್ರಹ್ಮಕಮಲ ಅವರಿಗೆ ಸಿಗದಂತೆ ಮಾಡ್ತಾನೆ. ಅಷ್ಟೇ ಅಲ್ಲ, ನಾಗಬಂಧನವನ್ನು ಕೂಡ ಬಿಡಿಸದ ಹಾಗೆ ಮಾಡ್ತಾನೆ. ನಂತರ ಅಲ್ಲಿ ವಿಲನ್ಗೆ ಕೊಂದು ಬೈರಾಗಿಗೆ ಶಾಪ ಕೊಟ್ಟು ಪಾತಾಳಕ್ಕೆ ತಳ್ಳುತ್ತಾನೆ. ಇವಾಗ ಮತ್ತೆ ಸೀನು ಪ್ರೆಸೆಂಟಿಗೆ ಬರುತ್ತೆ.
ಅದೇ ಟೆಂಪಲ್ ನಲ್ಲಿ ನಾಗಬಂಧನವನ್ನು ಬಿಡಿಸೋಕೆ ಬೈರಾಗಿ ಅಲ್ಲಿಗೆ ಹೋಗ್ತಾನೆ. ಹಾಗೆ ನಾಗಬಂಧನವನ್ನು ಬಿಡಿಸೋಕೆ ಟ್ರೈ ಮಾಡ್ತಿರೋ ಬೈರಾಗಿಯನ್ನು ತಡಿಯೋಕೆ ರುದ್ರ ಬರ್ತಾನೆ. ರುದ್ರ ಬಂದ್ಬಿಟ್ಟು ಅವ್ರ ಜೊತೆ ತುಂಬಾನೇ ಫೈಟ್ ಮಾಡ್ತಾನೆ. ಲಾಸ್ಟಿಗೆ ಆದಿಶೇಷನ ರೂಪದಲ್ಲಿ ವಿಷ್ಣು ಬರ್ತಾರೆ. ವಿಷ್ಣು ಬಂದು ರುದ್ರ ಜೊತೆ ಸೇರಿ ವಿಲನ್ನ ಮತ್ತೆ ಬೈರಾಗಿಯನ್ನ ಕೊಂದು ಹಾಕ್ತಾರೆ. ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಬರುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ರುದ್ರ ಹೇಳ್ತಾನೆ, ನೀವು ಎಷ್ಟೇ ನಮ್ಮ ಸನಾತನ ಧರ್ಮವನ್ನು ಕೊಲ್ಬೇಕು ಅಂದ್ರೂ ಸರಿ, ಎಷ್ಟು ಜನ್ಮಗಳನ್ನು ಎತ್ತಿದ್ರೂ ಸರಿ, ನೀವು ಅದನ್ನು ಅಂತ್ಯ ಮಾಡೋಕೆ ಆಗೋದಿಲ್ಲ. ನಾವು ಎಷ್ಟಾದರೂ ಸರಿ ವಾಪಸ್ ಬಂದು ನಿಮ್ಮನ್ನು ಅಂತ್ಯ ಮಾಡ್ತೀವಿ. ಅದಕ್ಕೆ ಧರ್ಮವನ್ನು ರಕ್ಷಿಸಿ ಅಂತ ಹೇಳ್ತಾನೆ. ಇನ್ನು ಇಲ್ಲಿಗೆ ಈ ಮೂವಿ ಸ್ಟೋರಿ ಎಂಡ್ ಆಗುತ್ತೆ. ಸೊ ಗೈಸ್, ನೋಡಿದ್ರಲ್ಲ, ಇದಾಗಿತ್ತು ನಾಗಬಂಧ ಮೂವಿಯ ಕಂಪ್ಲೀಟ್ ಸ್ಟೋರಿ ಮತ್ತೆ ಎಕ್ಸ್ಪ್ಲನೇಷನ್. ಹೇಗನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಅದರ ಬೇರೆ ವಿಡಿಯೋ, ಅದರ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.